ಶ್ರಾವಣ ಮಾಸದ ಅಂಗವಾಗಿ ಶ್ರೀ ಬೀರಲಿಂಗೇಶ್ವರ ಮಹಾಪುರಾಣ ಕಾರ್ಯಕ್ರಮ ಕಲಬುರಗಿ ಧನನಗರ ಗಲ್ಲಿಯ ರೇವಣಸಿದ್ದೇಶ್ವರ ಕೋರಿಮಠ ಬ್ರಹ್ಮಪುರನಲ್ಲಿ ಶ್ರೀ ರೇವಣಸಿದ್ದೇಶ್ವರ ಕೋರಿಮಠ ತರುಣ ಸಂಘ ಹಾಗೂ ವಿದ್ಯಾವರ್ತಕ ಸಂಘದ ಆಶ್ರಯದಲ್ಲಿ ಶ್ರಾವಣ ಮಾಸದ 14ನೇ ದಿನದ ಪಾವನ ಸಂದರ್ಭದಲ್ಲಿ ಶ್ರೀ ಬೀರಲಿಂಗೇಶ್ವರ ಮಹಾಪುರಾಣ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗಿತು. ಈ ಪವಿತ್ರ ಪುರಾಣ ಮಹಾಸಭೆಯ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಪರಮ ಪೂಜ್ಯ ಬ್ರಹ್ಮಚಾರಿ ಮಹೇಶ್ವರ ಸಿದ್ದಾರೂಢ ಸರ್ ವಹಿಸಿದ್ರು. ಮುಖ್ಯ ಅತಿಥಿಯಾಗಿ ರೇವಣಸಿದ್ದಪ್ಪ ಅಣಕಲ್, ಕುರುಬ ಸಮಾಜ ತಾಲೂಕು ಅಧ್ಯಕ್ಷರು ಕಾಳಗಿ ಹನುಮಂತ ಪೂಜಾರಿ, ಕುರುಬ ಸಮಾಜ ತಾಲೂಕು ಅಧ್ಯಕ್ಷರು ಚಿಂಚೋಳಿ ಸತೀಶ್ ಹೆಬ್ಬಾಳ, ಕುರುಬ ಸಮಾಜದ ಮುಖಂಡರು ತಾಲೂಕು ಅಧ್ಯಕ್ಷರು ಸೇಡಂ ಗೋಪಾಲ್ ಗಾರಂಪಳ್ಳಿ, ಮುಖಂಡರು ಚಿಂಚೋಳಿ ರವಿ ದಸ್ತಾಪುರ್, ಮುಖಂಡರು ಚಿಂಚೋಳಿ ಮಲ್ಲಿಕಾರ್ಜುನ್ ಪಗಡೆ, ಪ್ರಧಾನ ಸಂಪಾದಕರು ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾನೆಲ್ ಹಾಗೂ ಕಲ್ಯಾಣ ಜ್ಯೋತಿ ದಿನಪತ್ರಿಕೆ ಕಲಬುರಗಿ, ರಾಜಶೇಖರ್ ಎಸ್ ಮಾತೋಳಿ ಸಂಪಾದಕರು, ನವ ಕರ್ನಾಟಕ ಸುದ್ದಿವಾಹಿನಿ ಮತ್ತು ಕಲ್ಯಾಣ ಜ್ಯೋತಿ ಪತ್ರಿಕೆಯ ಉಪಸಂಪಾದಕರು, ಪವನ್ ಕುಲಕರ್ಣಿ ಕಲ್ಯಾಣ ಕರ್ನಾಟಕ ನ್ಯೂಸ್ ವರದಿಗಾರರು ಕಲಬುರಗಿ. ಸನ್ಮಾನ ಸಮಾರಂಭ ಕಾರ್ಯಕ್ರಮದ ವೇಳೆ ವಿಶೇಷ ಆದರದೊಂದಿಗೆ ಗಣ್ಯರಿಗೆ ಶಾಲು ಹೊದಿಸಿ ಶ್ರೀ ರೇವಣಸಿದ್ದೇಶ್ವರರ ಭಾವಚಿತ್ರ ನೀಡಿ ಗೌರವಿಸಲಾಯಿತು. ಮತ್ತೆ ವಿಶೇಷ ಸನ್ಮಾನಿತರಿಗಾಗಿ ಆಗಮಿಸಿದ ಶ್ರೀ ರೇವಣಸಿದ್ದೇಶ್ವರ ಮಠದಲ್ಲಿ ಸೇವೆಗೆ ಸಹಕಾರ ನೀಡಿದವರಿಗೆ ಕೂಡ ಈ ಸಂದರ್ಭದಲ್ಲಿ ಗೌರವಿಸಲಾಯಿತು. ಪರಮ ಪೂಜ್ಯ ಅಪ್ಪಾಜಿ ಅವರಿಂದ ಇವತ್ತಿನ ದಿವಸ ವಿಶೇಷ ಸನ್ಮಾನ. ಸರ್ ಅವರಿಗೆ ಧನ್ಯವಾದಗಳು. ಇಷ್ಟೊಂದು ಮುಂದಿನ ಸನ್ಮಾನ ಶ್ರೀ ಸತೀಶ್ ಹೆಬ್ಬಾಳ್ ಕುರುಬ ಸಮಾಜ ಮುಖಂಡ ಧನ್ಯವಾದಗಳು. ಶ್ರೀ ರವಿ ದಸ್ತಾಪುರ್ ಕುರುಬ ಸಮಾಜ ಮುಖಂಡ ಚಿಂಚೋಳಿ ಸರ್ ಅವರಿಗೆ ಶ್ರೀ ರಾಜು ಸರ್ ಅವರಿಗೆ ತುಂಬ ಧನ್ಯವಾದಗಳು. ಶ್ರೀ ಜಗನ್ನಾಥ ನಾಗೋರೆ ಎಂಎನ್ ದೇಸಾಯಿ ಡಿಗ್ರಿ ಕಾಲೇಜ್ ಮುಂದಿನ ಸನ್ಮಾನ. ಅತಿಥಿಗಳ ಸಂದೇಶಗಳು ಪ್ರಧಾನ ಸಂಪಾದಕ ಮಲ್ಲಿಕಾರ್ಜುನ್ ಪಗಡೆ ಮಾತನಾಡುತ್ತಾ, ಈ ಪುರಾಣಗಳು ಪ್ರವಚನಗಳು ಯಾಕೆ ಮನುಷ್ಯ ಕೇಳಬೇಕು? ಪ್ರತಿ ವರ್ಷ ಒಂದು ತಿಂಗಳು ಸಂಪೂರ್ಣವಾಗಿ ನಮ್ಮ ತಾಯಿ ತಂದೆರು ಹೇಗೆ ಶೃಂಗಾರಗೊಂಡು ಮಠಗಳಲ್ಲಿ ಮಂದಿರಗಳಲ್ಲಿ ಹೋಗ್ತಾರೆ, ಅದು ನೋಡೋದೇ ಒಂದು ಕಣ್ಣಿಗೆ ಅತ್ಯಂತ ಆನಂದವಾಗಿರ್ತಕ್ಕಂಥ ಕೆಲಸ. ಪರಮಾತ್ಮನನ್ನ ನೆನೆತಿರ್ತಕ್ಕಂಥ ಈ ಒಂದು ತಿಂಗಳು ಯಾಕೆ ಪುರಾಣವನ್ನ ಕೇಳಬೇಕು, ಯಾಕೆ ಪ್ರವಚನವನ್ನ ಕೇಳಬೇಕು ಅಂತಂದ್ರೆ ಮನುಷ್ಯನ ಅಹಂಕಾರವನ್ನ ಇಳಿಸೋ ಕಾರಣಕ್ಕಾಗಿ ಪುರಾಣಗಳು ಪ್ರವಚನಗಳು ಕೇಳಬೇಕಂತ. ಮನುಷ್ಯ ತನ್ನ ಭ್ರಮೆಯಲ್ಲೇ ಇದ್ದಾನೆ. ನಾನು ನನ್ನಿಂದನೇ ನನ್ನ ಹೆಂಡತಿ, ನನ್ನಿಂದನೇ ನನ್ನ ಮಕ್ಕಳು, ನನ್ನಿಂದನೇ ನನ್ನ ಕುಟುಂಬ ಅನ್ನುವ ಭ್ರಮೆಯಲ್ಲಿ ಏನಿದಾನಲ್ಲ, ಆ ಭ್ರಮೆಯನ್ನ ಹೊಡೆದೋಡಿಸೋ ಕಾರಣಕ್ಕಾಗಿನೇ ನಾವು ಪುರಾಣಗಳು ಕೇಳಬೇಕಾಗ್ತವೆ, ಪ್ರವಚನವನ್ನ ಕೇಳಬೇಕಾಗ್ತವೆ. ನೋಡಿ, ಮನುಷ್ಯನಲ್ಲಿ ಏನಾದರೂ ಇದ್ದರೆ ಮಾತ್ರ ಎದುರಿನ ವ್ಯಕ್ತಿ ನಿಮಗೆ ಏನ್ ಕೊಡ್ತಾನೆಪ್ಪ ಅಂತ ಕೇಳಿದ್ರೆ ವ್ಯಾಲ್ಯೂ ಕೊಡ್ತಾನೆ. ಈ ಪರಮ ಸತ್ಯವನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ. ನಮಗೆ ಪರಮಾತ್ಮ ಈ ಜಗತ್ತಿನಲ್ಲಿ ಮನುಷ್ಯ ಜನ್ಮವನ್ನ ಕೊಟ್ಟಿದ್ದಾನೆ, ಚೆನ್ನಾಗಿ ಯೋಚನೆ ಮಾಡುವ ಶಕ್ತಿಯನ್ನ ಕೊಟ್ಟಿದ್ದಾನೆ, ಜೊತೆಗೆ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನ ಕೊಟ್ಟಿದ್ದಾನೆ. ಈ ಜಗತ್ತಿನಲ್ಲಿ ಮನುಷ್ಯಂದು ಅಂತಿರ್ತಕ್ಕಂಥ ಒಂದೇ ಒಂದು ವಸ್ತು, ಅದು ಸಮಯ. ಸಮಯಕ್ಕೆ ಬಿಟ್ರೆ ಬೇರೆ ಏನೂ ಇಲ್ಲ. ಈ ಸಮಯದಲ್ಲಿ ಏನು ಮಾಡಬೇಕು ಅನ್ನುವ ನಿರ್ಧಾರವನ್ನು ಮಾಡೋದಕ್ಕೆ ಮಾತ್ರ ನಮ್ಗೆ ಅವಕಾಶ ಕೊಟ್ಟಿದ್ದಾನೆ. ಈ ಬಟ್ಟೆಯೂ ನನ್ನದಲ್ಲ, ಈ ಮನೆಯೂ ನನ್ನದಲ್ಲ, ಈ ಮಠ. ಪರಮ ಪೂಜ್ಯ ಬ್ರಹ್ಮಚಾರಿ ಮಹೇಶ್ವರ ಜಿ ತಮ್ಮ ಉಪದೇಶದಲ್ಲಿ ಜಗದ್ಗುರು ಶ್ರೀ ಸಿದ್ದಾರೂಢರ ಶ್ರೀಚರಣಗಳನ್ನ ಮನ ಮಂದಿರದಲ್ಲಿ ಭಕ್ತಿಯಿಂದ ಸ್ಥಾಪಿಸಿಕೊಂಡು ಜಗದ್ಗುರು ಶ್ರೀ ರೇವಣಸಿದ್ದೇಶ್ವರರ ಶ್ರೀಚರಣಕ್ಕೆ ಅನಂತ ಕೋಟಿ ಶಿರಸಾಷ್ಟಾಂಗ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಶ್ರೀ ಬೀರಲಿಂಗೇಶ್ವರ ಸಂತ ಮಹಾತ್ಮರವರು ಅವರ ಪವಿತ್ರ ಚರಿತ್ರೆಯನ್ನ ತಮ್ಮ ಶ್ರೀಮುಖದಿಂದ ತಮ್ಮೆಲ್ಲರ ಹೃದಯಕ್ಕೆ ಮುಟ್ಟುವ ಹಾಗ ಸುಮಾರು ದಿನಗಳಿಂದ ಬಹುಶಃ ಇಡೀ 14th ಇದೆ, 14 ದಿವಸ ಇಂಗ್ಲಿಷ್ ಮಾತಾಡಲ್ಲ. ನಮ್ಮ ತಾಯಿಗೆ ಬೈತ ಮಾಡಿ ಶರಣ ತಂದೆ ತಾಯಂದಿರೆ,
ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಇಷ್ಟೊತ್ತು ಎಲ್ಲರೂ ಎಲ್ಲ ಹೇಳಿಬಿಟ್ರು. ನಿಮ್ಮ ನಿಮ್ಮ ಮನಸ್ಸು ಅಥವಾ ನಿಮ್ಮ ಅಂತಃಕರಣದ ಕೊಡ ತುಂಬ್ಯಾಗ ನಾ ಏನಾರೇ ಹಾಕಲಪ್ಪ ಆದ್ರೆ ಹಾಲೆಲ್ಲ ಹೊರಗೆ ಬಂದು ಬಿಡ್ತಾವ. ಅದಕ್ಕೆ ನಾ ಒಂದು ಸಣ್ಣ ಕೆಲಸ ಮಾಡ್ತೀನಿ, ಹೆಪ್ಪಚ್ಚಿ ಗಪ್ ಕೂತ್ ಬಿಡ್ತೀನಿ. ಹೌದಲ್ರಿಪ್ಪ? ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತದೆ ಅಂದ್ಕೊಂಡಿದ್ದೀನಿ. ನಿಮ್ಮಲ್ಲಿ ಹೆಪ್ ಹಚ್ಚಿ ಅಳ್ಳಾಡಿಸಿ ನೋಡ್ತಾರೆ, ಗಪ್ ಕೊಂಡಿರ್ತಾರೆ, ಅಳ್ಳಾಡಿಸ್ತೀರಿ. ಇವ್ರು ಬಹುಶಃ ಹೆಪ್ ಹಚ್ಚಲ್ರಿ, ಇವರೆಲ್ಲ ಪಾಕೆಟ್ ಬಸ್ ಖರೀದಿ ಮಾಡ್ತಾರೆ. ಒಂದು ಇವತ್ತು ಹೇಳ್ಬೇಕಾಗ್ಯದ, ಇವೆಲ್ಲ ಯಾಕೆ ಮಾಡ್ಲಿಕ್ಕತ್ತಾರ ಅಂತಂದ್ರೆ ನಮ್ಮೆಲ್ಲರಿಗೂ ನಾವು ಜೀವಾತ್ಮರು. ಆ ಪರಮಾತ್ಮ ಜೀವಾತ್ಮ ಅನ್ನುವಂತ ಕನ್ಯೆ ಪರಮಾತ್ಮನನ್ನ ಮದುವೆ ಆಗ್ಲಿಕ್ಕೆ ಇಂಥ ಸದ್ಗುರುಗಳು ಏನಾಗಿ ಬಂದಾರ ಅಂದ್ರೆ ಮೀಡಿಯೇಟ್ ಆಗಿ ಬಂದಾರ. ಆಫ್ ಎವ್ರಿ ಹ್ಯೂಮನ್ ಬೀಯಿಂಗ್ ಟು ಬಿಕಮ್ ಮ್ಯಾರೇಜ್ ಟು ಪರಮಾತ್ಮ ಬಿಕಾಸ್ ವಿ ಆರ್ ಜೀವಾತ್ಮ. ಬಹುಶಃ ನಮ್ಮ ಶ್ಯಾಮ, ಶಿವಲಿಂಗ ಇವರೆಲ್ಲ ನಮ್ಮ ಕೇಳಿ ಪುನೀತರಾಗಬೇಕಾಗಿದೆ. ಈ ಒಂದು ಪುರಾಣದಿಂದ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಚಟಗಳನ್ನು ಬಿಟ್ಟು ಈ 1 ತಿಂಗಳಾದರೂ ನಾವು ನಿರಂತರವಾಗಿ ದೇವರ ಧ್ಯಾನದಲ್ಲಿ ನಾವು ನಡಿಬೇಕಾಗಿದೆ. ಅದಕ್ಕಾಗಿ ಪ್ರತಿ ವರ್ಷ ಈ ಒಂದು ರೇವಣಸಿದ್ದೇಶ್ವರರ ಕೋರಿ ಮಠದಲ್ಲಿ ರವಿಗೊಂಡ ಕಟ್ಟಿಮನಿಯವರ ಒಂದು ನೇತೃತ್ವದಲ್ಲಿ ಪುರಾಣ ನಡೀತಾ ಇದೆ. ನಾವು ಹೋದಷ್ಟು ಬರಬೇಕಾಗಿತ್ತು, ಅನಿವಾರ್ಯ ಕಾರಣಗಳಿಂದ ಬಂದಿಲ್ಲ. ನಮ್ಮಲ್ಲಿಯೂ ಕೂಡ ನಾವು ಚಿಂಚೋಳಿ ತಾಲೂಕಾ ಗಡಿಕೇಶ್ವರ ಗ್ರಾಮದವನು. ಹೋದ ವರ್ಷ 11 ದಿನ ಬೀರ್ಲಿಂಗೇಶ್ವರರ ಪುರಾಣ ನಡೆಸಿದೆವು. ಈ ವರ್ಷ 11 ದಿನ ಮಹಾತ್ಮ ಮಾಳಿಂಗರಾಯನ ಪುರಾಣ ನಡೆಸಿದ್ದೇವೆ. ಈಗ ನಮ್ಮ ಗ್ರಾಮದಲ್ಲಿ 11 ದಿನಗಳಿಂದ ಶ್ರೀ ಸಿದ್ದರಾಮೇಶ್ವರರ ಪುರಾಣ ನಡೀತಾ ಇದೆ. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ರವಿಗೊಂಡ್ ಕಟ್ಟಿಮನಿ, ಉಪಾಧ್ಯಕ್ಷ ರಾಜು ಆಲ್ಗೂಡ್, ಪ್ರಧಾನ ಕಾರ್ಯದರ್ಶಿ ರಜನಿಕಾಂತ್ ಮೇಳಕುಂದಿ, ಖಜಾಂಚಿ ಧರ್ಮರಾಜ್ ಚೌಕಿ, ಸಹ ಕಾರ್ಯದರ್ಶಿ ಶಿವಯೋಗಿ, ನಿರ್ದೇಶಕರಾದ ಶರಣಬಸಪ್ಪ ಗರೂರ್ ಮತ್ತು ಕೋರಿಮಠದ ಎಲ್ಲಾ ಭಕ್ತ ಸಮೂಹ ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು. ಈ ರೀತಿಯ ಶ್ರದ್ಧಾ, ಶಿಸ್ತು ಮತ್ತು ಸಮಾಜಮುಖಿ ಚಟುವಟಿಕೆಗಳು ಯುವ ಪೀಳಿಗೆಗೆ ಪಾಠವಾಗುವಂಥದ್ದು.